ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಕ್ರೋಶ ಕುಚ್ಚು ಹಾಕೋದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ನ ನಾನು ನಿಮ್ಗೆ ತೋರಿಸ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಕ್ರೋಶ ಕುಚ್ಚು ಹಾಕೋದಕ್ಕೆ ಮೇಯ್ನಾಗಿ ಬೇಕಾಗಿರೋದೇ ನೀಡಲು. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು 10 ನಂಬರ್ ನೀಡಲು, 10 ಹಾಗೆ 11 ನಂಬರ್ 0.7 mm ನೀಡಲು ನೋಡ್ಕೋಬೋದು. ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡೋರು ಅಥವಾ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇದನ್ನು ನೀವು ಶಾಪಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಇದು ಮೇಯ್ನಾಗಿ ಬೇಕಾಗೋ ನೀಡಲು. ಹಾಗೆ ಎರಡನೇದು ಸೆಕೆಂಡ್ ಮೆಟೀರಿಯಲ್ ಬಂದು ಸಿಲ್ಕ್ ಥ್ರೆಡ್ಡು. ನನ್ನ ಹತ್ರ ಯಾವ ಬ್ರ್ಯಾಂಡ್ಗಳಿದೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಇದು ರಾಜ್ ಹಾಗೆ ಇದು ಬ್ರೈಟ್ ಸಿಲ್ಕ್ ಅಂತ ಹೇಳಿ ನೋಡಿ. ಇಲ್ಲಿ ಶೇಡ್ ನಂಬರ್ ಹಾಕಿದ್ದಾರೆ. ನಿಮಗೆ ಸೇಮ್ ಕಲರ್ ಯಾವುದಾದ್ರೂ ನಿಮಗೆ ಬಂದರೆ ಈ ಒಂದು ರೋಲ್ಗೆ ಮೇಲ್ಗಡೆ ಒಂದು ಕವರ್ ಹಾಕಿರ್ತಾರಲ್ಲ, ಸೊ ಇದನ್ನು ಮಿಡ್ಲಲ್ಲಿ ಇದನ್ನು ಫೋಲ್ಡ್ ಮಾಡಿ ಇಟ್ಟರೆ ಸೊ ಸೇಮ್ ಶೇಡ್ನ ನೀವು ತಗೊಂಬರ್ಬೋದು. ಇದು ಬೆಲ್, ನಮನ, MTW ನೋಡಿ. ಹಾಗೆ HR ಅನ್ನೋ ಬ್ರ್ಯಾಂಡ್ ಕೂಡ ನನ್ನ ಹತ್ರ ಇದೆ. ಸೊ ಅದರಲ್ಲಿ ನಾನು ತೋರಿಸ್ಲೇ ಇಲ್ಲ. ಹಾಗೆ ಬ್ರೈಟ್ ಗೋಲ್ಡ್ ಅನ್ನೋ ಇನ್ನೊಂದು ಬ್ರ್ಯಾಂಡ್ ಇದೆ. ಸೊ ಅದರದ್ದು ನನ್ನ ಕವರ್ ಇರಲಿಲ್ಲ, ಸೊ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ಇದು ಸಿಲ್ಕ್ ಥ್ರೆಡ್ಡು. ನಾವು ಯಾವ ಜರಿಯಲ್ಲಿ ಸ್ಯಾರಿ ಇರುತ್ತೋ ಸೊ ಅದಕ್ಕೆ ಸೂಟ್ ಆಗೋ ಹಾಗೆ ನಾವು ಜರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ 3 ಕಲರಲ್ಲಿ ಜರಿ ಬೇಕಾಗುತ್ತೆ ನಮಗೆ ಕ್ರೋಶ ಕುಚ್ಚು ಹಾಕೋದಕ್ಕೆ. ಸೊ ಇದು ನೆಕ್ಸ್ಟ್ ಐಟಮ್ ಬಂದು ಸ್ಮಾಲ್ ಸೈಜ್ ಬೀಡ್ಸ್. ಸೊ ಇದು ಬ್ರೈಟ್ ಗೋಲ್ಡು 3 mm ಸೈಜ್ ಬೀಡ್ ಇದು. ಸೊ ನಾನು ಕ್ಯಾಟ್ಲಾಗ್ ಹಾಕೋದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ ಸ್ಯಾಂಪಲ್ ಪೀಸ್ಗಳಿಗೆ. ಸೊ ನಾನು ಸಾರಿಗಳಿಗೆ ಯೂಸ್ ಮಾಡುವಂಥದ್ದು ಈ ರೀತಿಯ ಪಂಚ್ ಬೀಡ್ಸು 3 mm. ಹಾಗೆ ದಾರಕ್ಕೆ ಪೋಣಿಸುವಂತಹ ಬೀಡ್ ಕೂಡ ಈ ಥರದ್ರಲ್ಲೇ ತಗೊಳ್ತೀನಿ ನಾನು. 2 mm ಸೈಜ್, ಅದು ಸ್ವಲ್ಪ ಸಣ್ಣದಾಗಿ ಬರುತ್ತೆ. ಇದು ಆರಿ ವರ್ಕ್ಗೆ ಯೂಸ್ ಮಾಡುವಂಥ ಬೀಡು. ಸೊ ಕ್ರೋಶ ಕುಚ್ಚು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಮ್ಯಾಟ್ ಗೋಲ್ಡ್ ಫಿನಿಶ್ ಆಗಿರುವಂಥದ್ದು. ಸೊ ನೀವು ಈ ಬೀಡು ಕಲರ್ ಹೋಗೋದಿಲ್ಲ ಬೇಗ, ಸೊ ಹಾಗಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಒಂದು ಪಂಚಲ್ಲಿ 12 ಲೈನ್ಸ್ ಬರುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡ್ಕೋತೀನಿ. ಹಾಗೆ ಇದರಲ್ಲೇ ಸ್ವಲ್ಪ ದೊಡ್ಡ ಸೈಜು. ಸೊ ಇದು 3 mm, ಇದು 3 mm, ಇದು 4 mm. ಸ್ವಲ್ಪ ಅದರಲ್ಲಿ ಸೈಜ್ ದೊಡ್ಡ ಬೀಡು. ಸೊ ಇದು ಕೂಡ ನಾವು ಕ್ರೋಶ ಕುಚ್ಚಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇದು ಬಂದು ಕ್ರಿಸ್ಟಲ್ ಬೀಡ್ ಅಂತಾರೆ ಇದಕ್ಕೆ. ಕ್ರಿಸ್ಟಲ್ ಬೀಡ್ ಇದು ಲೈನ್ಸಲ್ಲಿ ಬರುತ್ತೆ ನೋಡಿ, ಈ ರೀತಿ ಒಂದು ಲೈನು. ಸೊ ಈ ರೀತಿ ಬರುತ್ತೆ. ಇದು 3 mm ಸೈಜ್. ಇದು ಈ 3 mm ಸೈಜು ನಿಮಗೆ ನಾರ್ಮಲಾಗಿ ನಾವು 10 ನಂಬರ್ ನೀಡಲಲ್ಲಿ ಹಾಗೆ 11ಅಲ್ಲಿ ಇದು ಹೋಗೋದಿಲ್ಲ. ನಾವು ಇದಕ್ಕೆ 13 ಅಥವಾ 14 ನಂಬರಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕಿಂತ ದೊಡ್ಡ ಸೈಜಲ್ಲಿ ಕೂಡ ಕ್ರಿಸ್ಟಲಲ್ಲಿ ಸಿಗುತ್ತೆ. 5 mm, 6 mm, 8 mm ತನಕನೂ ಈ ಕ್ರಿಸ್ಟಲ್ ಬೀಡಲ್ಲಿ ಬೀಡ್ಸ್ಗಳು ಅವೈಲೇಬಲ್ ಇದೆ, ಪರ್ಚೇಸ್ ಮಾಡ್ಕೋಬೋದು. ಸೊ ಇದು ಕಲರ್ ಹೋಗಲ್ಲ, ತುಂಬಾ ಶೈನಿಂಗ್ ಆಗಿದೆ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು, ತುಂಬ ಶೈನಿಂಗ್ ಆಗಿದೆ. ಸೊ ನೆಕ್ಸ್ಟ್ ಬಂದು ಸ್ಟೋನ್ ಚೈನ್. ಬ್ರೈಡಲ್ ವರ್ಕ್ಗೆಲ್ಲ ಈ ಥರ ಸ್ಟೋನ್ ಚೈನ್ಗಳನ್ನ ಗ್ಲೂ ಹಾಕಿ ಅಂಟಿಸ್ಕೋತಾರೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಗಳು. ಈ ರೀತಿ ಸ್ಟೋನ್ ಚೈನ್, ಬಾಲ್ ಚೈನ್ಗಳನ್ನೆಲ್ಲ ಅಂಟಿಸಿದರೆ ಸ್ವಲ್ಪ ಗ್ರ್ಯಾಂಡಾಗಿ ಬ್ರೈಡಲ್ ಲುಕ್ ಕಾಣಿಸುತ್ತೆ. ಸೊ ಸ್ಟೋನ್ ಚೈನ್ ಆ್ಯಂಡ್ ಬಾಲ್ ಚೈನ್ ಆ್ಯಂಡ್ ಸಿಸರ್ ಕೂಡ ಈ ಒಂದು ಕ್ರೋಶ ಕುಚ್ಚಲ್ಲಿ ಬೇಕೇ ಬೇಕಾಗ್ತದೆ. ಕುಚ್ಚು ಕಟ್ಟಿ
ನಾವು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಹರಳೆ ದಾರನೆಲ್ಲ ಕಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಬೀಡ್ಸ್ಗಳು. ನನ್ನ ಹತ್ರ ಇರೋ ಬೀಡ್ಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಫ್ಲವರ್ ಶೇಪಲ್ಲಿ ನೋಡಿ ಈ ರೀತಿಯ ಬೀಡ್ಸ್ಗಳು ಇದೆ. ಹಾಗೆ ಇನ್ನೊಂದು ಥರದ ಫ್ಲವರ್ ಬೀಡ್. ನೀವು ಸ್ಟಾರ್ಟಿಂಗ್ ಕಲಿತಾ ಇದ್ದೀರಿ ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ತಂದಿಟ್ಕೋಬೇಡಿ. 10 ಗ್ರಾಮ್ 20 ಗ್ರಾಮ್ ಅಷ್ಟು ಮಾತ್ರ ತಗೊಬಂದು ಯೂಸ್ ಮಾಡ್ಕೊಳ್ಳಿ. ನೋಡಿ ಇದು ಕಟ್ ಬೀಡಲ್ಲಿ ರೈಸಲ್ಲಿ ಕಟ್ಟಿಂಗ್ ಬರುತ್ತೆ ಇದರಲ್ಲಿ. ಸೊ ಇದು ಒಂದು ಸಾರಿಗೆ ಹಾಕಿದ್ದೆ. ಸೊ ಅದರಲ್ಲಿ ಉಳಿದಿತ್ತು ಎಲಿಫೆಂಟ್ ಡಿಸೈನು. ಸೊ ಇದು ಡ್ರಮ್ ಸೈಜಲ್ಲಿ ಬರುತ್ತೆ. ಡ್ರಮ್ ಸೈಜಲ್ಲಿ ಬರುತ್ತೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಡಿಸೈನ್ಗಳು ಯೂಸ್ ಮಾಡಿಕೊಂಡ್ರೆ. ಇದು ಲೀಫ್ ಬೀಡು, ಎಲೆ ಲೀಫ್ ಬೀಡು. ಹಾಗೆ ಸಿಲ್ವರ್ ಕಲರಲ್ಲಿದು 3 mm ಸೈಜು. ಇದು 4 mm, 3 mm ಇದು. ಹಾಗೆ 4 mm ಸ್ವಲ್ಪ ದೊಡ್ಡ ಬೀಡಿದು. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇದು ರಿಂಗ್ ಬೀಡ್. ಇದು ರೌಂಡ್ ಬೀಡಲ್ಲಿ ಸ್ವಲ್ಪ ಬಿಗ್ ಸೈಜ್ 6 mm ಇದು ಸ್ವಲ್ಪ ದೊಡ್ಡ ಸೈಜ್ನ ಬೀಡಿದು. ಹಾಗೆ ಚಕ್ರಿ ಬೀಡು. ಇದಕ್ಕೆ ನಾವು ಕ್ರೋಶ ಹಾಕೋದಕ್ಕಾಗೋದಿಲ್ಲ. ಕುಚ್ಚನ್ನು ರೆಡಿ ಮಾಡಿ ಇದಕ್ಕೆ ನಾವು ಡೈರೆಕ್ಟಾಗಿ ಸೀರೆಗೆ ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ಸೊ ಇದು ನಾನು ಸೆಕೆಂಡ್ ವಿಡಿಯೋದನ್ನು ಇದರಲ್ಲಿ ಡಿಸೈನ್ನ ತೋರಿಸಿದ್ದೀನಿ, ಪ್ಲೇಲಿಸ್ಟಲ್ಲಿದೆ. ಹಾಗೆ ಇದು ರೌಂಡ್ ಬೀಡಲ್ಲಿ ಕಟ್ಟಿಂಗ್ ಬಂದಿರೋ ಬೀಡು. ಸ್ವಲ್ಪ ದೊಡ್ಡ ಸೈಜ್ ಇದೆ ಇದು, ಕಟ್ಟಿಂಗ್ ಬಂದಿದೆ ನೋಡ್ಬೋದು. ಸೊ ನೆಕ್ಸ್ಟು ಆಗಲೇ ನಾನು ಡ್ರಮ್ ಬೀಡ್ ತೋರಿಸ್ನಲ್ಲ, ಸ್ವಲ್ಪ ಅದು ದೊಡ್ಡ ಸೈಜ್ ಇದೆ. ಇದು ಸ್ಮಾಲ್ ಸೈಜು. ಸೊ ಇದು ಬಿಗ್ ಸೈಜು, ಇನ್ನೊಂದು ಸ್ಮಾಲ್ ಸೈಜ್. ಸ್ಮಾಲ್ ಸೈಜ್ ಬೀಡ್. ಹಾಗೆ ಇದು ಕ್ಯಾಪ್ ಬೀಡ್. ಸೊ ಇದು ಕೂಡ ಹಾಗೆ ನಾರ್ಮಲಾಗಿ ನಾವು ಕುಚ್ಚು ಬೇಕು ಕ್ರೋಶ ಬೇಡ ಅನ್ನೋರಿಗೆ ಈ ರೀತಿ ಕ್ಯಾಪ್ ಬೀಡ್ಗಳನ್ನ ಯೂಸ್ ಮಾಡ್ಕೊಂಡು ಕೂಡ ನಾವು ಕುಚ್ಚನ್ನು ಕಟ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದು ಇದು ಡಲ್ ಗೋಲ್ಡ್ ಬೀಡ್ಸ್. ಇದು ಡಲ್ ಗೋಲ್ಡು. ಇದು ಬ್ರೈಟ್ನೆಸ್ ಇಲ್ಲ, ಬಟ್ ಕಲರ್ ಹೋಗಲ್ಲ. ಇದು ಡಲ್ ಗೋಲ್ಡ್ ಇದೆ. ಗೆಜ್ಜೆ ಥರ ಬರೋ ಬೀಡಿದು. ಸೊ ಇದು ನಾರ್ಮಲ್ ನೀಡಲ. ಇದಕ್ಕೆ ನಾವು ಕುಚ್ಚು ಕಟ್ಟೋದಕ್ಕೆ ಯೂಸ್ ಮಾಡ್ತೀವಿ. ಸರಿ ಥ್ರೆಡ್ಡಲ್ಲಿ 2 ಎಳೆ ಮಾಡಿಕೊಂಡು ಕುಚ್ಚನ್ನು ಕಟ್ಟುವಾಗ ಯೂಸ್ ಮಾಡುವಂಥದ್ದು. ಸೊ ಇದು ಬಿಗ್ ಐ ನೀಡಲು, ಬೇಬಿ ಕುಚ್ಚು ಕಟ್ಟೋದಕ್ಕೆ ಯೂಸ್ ಆಗುತ್ತೆ ಇದು. ಸೊ ನಾನು ಒಂದ್ಸಲ ಎಲ್ಲ ಐಟಮ್ಗಳನ್ನ ತೋರಿಸ್ತೀನಿ ನೋಡಿ. ಸಿಲ್ಕ್ ಥ್ರೆಡ್, ಬೀಡ್ಸ್ಗಳು, ಹಾಗೆ ಪಂಚ್ ಬೀಡ್ಸು 3 mm ಆ್ಯಂಡ್ 4 mm, ಸಿಲ್ಕ್ ಥ್ರೆಡ್, ಸ್ಟೋನ್ ಚೈನ್, ಬಾಲ್ ಚೈನ್, ಕ್ರಿಸ್ಟಲ್ ಬೀಡು, ನೀಡಲ್ಸ್, ಹಾಗೆ ಸಿಸರ್ಸ್, ಗ್ಲೂ ನೋಡಿ. ಇದು ಗ್ಲೂ, ಸ್ಟೋನ್ ಚೈನ್ಗಳನ್ನ ಅಂಟಿಸೋದಕ್ಕೆ ಹಾಗೆ 6 ಎಳೆ ದಾರನ ನಾವು ಕಟ್ ಮಾಡಿರ್ತೀವಲ್ಲ, ಸೊ ಅದನ್ನು ಬ್ಯಾಕ್ ಸೈಡಿಗೆಲ್ಲ ಇದರಿಂದ ಅಂಟಿಸ್ಕೋತೇವೆ. ಎಲ್ಲ ಮೆಟೀರಿಯಲ್ಗಳನ್ನ ತೋರಿಸ್ತೀನಿ ನೋಡಿ.
ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾರಿಗಾದರೂ ಕ್ರೋಶ ಕುಚ್ಚು ಹಾಗೆ ಆರಿ ವರ್ಕ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಅಥವಾ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿದರೂ ಓಕೆ. ಸೆಪ್ಟೆಂಬರ್ 15ಇಂದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಬೇಗ ಬೇಗ ಜಾಯ್ನ್ ಆಗಿ ನಿಮ್ಮ ಬಿಸ್ನೆಸ್ನ ನಿಮ್ಮ ಮನೆಯಲ್ಲೇ ಶುರು ಮಾಡಿ. ಹಾಗೆ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.